ಜೈಲಿನಲ್ಲಿರುವ ಆರೋಪಿ ಪವಿತ್ರಗೆ ಮನೆಯೂಟ ಭಾಗ್ಯ. ಮನೆಯೂಟ ನೀಡುವಂತೆ ಅರ್ಜಿ ಸಲ್ಲಿಸಿದ ಪವಿತ್ರ ಗೌಡ. ಜೈಲಿನಲ್ಲಿರುವ ಆರೋಪಿ ಪವಿತ್ರಗೆ ಮನೆಯೂಟದ ಭಾಗ್ಯ ಸಿಕ್ಕಿದೆ. ಮನೆಯೂಟ ನೀಡುವಂತೆ ಅರ್ಜಿ ಸಲ್ಲಿಸಿದ್ದ ಪವಿತ್ರ ಗೌಡ. ಜೈಲೂಟದಿಂದ ಅಲರ್ಜಿ, ಮನೆಯೂಟಕ್ಕೆ ಪವಿ ಮನವಿಯನ್ನ ಮಾಡಿದ್ಲು. ವಾರದಲ್ಲಿ ಒಂದು ದಿನ ಮನೆಯೂಟ ನೀಡುವಂತೆ ಆದೇಶ ಇದೀಗ ಕೋರ್ಟ್ ನೀಡಿದೆ. ಪವಿತ್ರ ಗೌಡ ನಾಗರಾಜ್ ಲಕ್ಷ್ಮಣ್ಗೆ ಮನೆಯೂಟದ ಭಾಗ್ಯ. 57ನೇ ಸಿಸಿಎಚ್ ಕೋರ್ಟ್ನಿಂದ ಮನೆಯೂಟದ ಭಾಗ್ಯ ದೊರೆತಿದೆ. ಈಗ ನ್ಯಾಯಾಲಯದ ಆದೇಶ ಸರಿಯಾಗಿ ಪಾಲನೆ ಮಾಡಬೇಕು. ಜೈಲಾಧಿಕಾರಿಗಳಿಗೆ 57ನೇ ಸಿಸಿಎಚ್ ಕೋರ್ಟ್ ಸೂಚನೆಯನ್ನ ನೀಡಿದೆ. ಮನೆಯೂಟಕ್ಕೆ ಸಂಬಂಧಪಟ್ಟಂತೆ ಇದೀಗ ಪವಿತ್ರ ಗೌಡ ಕೋರ್ಟ್ ಮೊರೆಯನ್ನ ಹೋಗಿದ್ರು. ಪವಿತ್ರ ಗೌಡ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ರು. ನನಗೆ ಜೈಲಿನಲ್ಲಿ ಊಟ ಮಾಡೋಕ್ಕೆ ಆಗ್ತಾ ಇಲ್ಲ, ಅಲರ್ಜಿ ಆಗ್ತಾ ಇದೆ, ಹೆಲ್ತ್ ಇಶ್ಯೂ ಆಗ್ತಾ ಇದೆ, ಹೆಲ್ತ್ ಸಮಸ್ಯೆ ಆಗ್ತಾ ಇದೆ ಅಂತ ಮನೆ ಊಟದಕ್ಕೆ ಮೊರೆ ಹೋಗಿ ಮನೆ ಊಟ ಬೇಕು ಅನ್ನುವಂಥ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ವಾರದಲ್ಲಿ ಇದೀಗ ಒಂದು ದಿನ ಮಾತ್ರ ಮನೆ ಊಟದ ಭಾಗ್ಯ ಸಿಕ್ಕಿರುವಂಥದ್ದು. ಡೈಲಿ ಇಲ್ಲ, ಒಂದು ದಿನ ಮಾತ್ರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಮನೆ ಊಟಕ್ಕೆ ಒಂದು ಮೊರೆಯನ್ನ ಹೋದಂತ ಪವಿತ್ರ ಗೌಡಗೆ ವಾರದಲ್ಲಿ ಒಂದು ದಿನ ಮಾತ್ರ ಮನೆ ಊಟ ಸಿಕ್ಕಿರುವಂತದ್ದು. ಏನೆಲ್ಲ ಮಾಹಿತಿ ಇದೆ ಈ ಬಗ್ಗೆ? ಮನೆತ ಏನಂದ್ರೆ ಪವಿತ್ರ ಗೌಡ ಮತ್ತೆ ನಾಗರಾಜು ಮತ್ತೆ ಜಗದೀಶ್ ಏನಂದ್ರೆ ಲಕ್ಷ್ಮಣ್ ಅವರು ಮನೆ ಊಟಕ್ಕೆ ಅರ್ಜಿಯನ್ನ ಹಾಕೊಂಡಿದ್ರು. ಈ ಒಂದು ಅರ್ಜಿಯ ವಿಚಾರಣೆ ಮೊನ್ನೆ ಸಹ ನಡೆದಿತ್ತು. ಸೊ ಹಾಗಾಗಿ ಮೊನ್ನೆ ಅದರ ಸಂದರ್ಭದಲ್ಲಿ ಏನಂದ್ರೆ ಅಡ್ವೊಕೇಟ್ಗಳು ಅಂದ್ರೆ ಜೈಲಿನ ಅಧಿಕಾರಿಗಳು ಬಂದ್ಬಿಟ್ಟು ನಾವು ಮನೆ ಊಟ ಕೊಡಕ್ಕೆ ಆಗೋದಿಲ್ಲ ಅಂತ ಒಂದು ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ರು. ಯಾಕಂದ್ರೆ ಮೂವರಿಗೆ ಮಾತ್ರ ಮನೆ ಊಟಕ್ಕೆ ಅರ್ಜಿಯನ್ನು ಮನೆ ಊಟ ಕೊಟ್ರೆ ಬೇರೆ ಕೈದಿಗಳು ಸಹ ಬಂದು ಏನು ಜೈಲಿನಲ್ಲಿ ಅರ್ಜಿ ಹಾಕೊಳ್ತಾರೆ. ಹಾಗಾಗಿ ಮನೆ ಊಟ ಯಾರಿಗೂ ಸಹ ಕೊಡಕ್ಕಾಗಲ್ಲ. ಯಾಕಂದ್ರೆ ಜೈಲು ಊಟ ಏನಂದ್ರೆ ಅದು ನಿಮ್ಗೆ ಉತ್ತಮ ಆರೋಗ್ಯದಿಂದ ಕೂಡಿದೆ. ಈಗಾಗಲೇ ರಾಜ್ಯದ ಆರೋಗ್ಯ ಸಂಸ್ಥೆ ಇರ್ಬೋದು ಮತ್ತೆ ಕೇಂದ್ರದ ಆರೋಗ್ಯ ಸಂಸ್ಥೆ ಇರ್ಬೋದು ಎಲ್ಲನೂ ಸಹ ಈ ಒಂದು ಆಹಾರ ಏನು ಜೈಲಲ್ಲಿ ಕೊಡ್ತೀವಿ ಎಲ್ಲವನ್ನೂ ಸಹ ನಾವು ಸರ್ಟಿಫೈ ಮಾಡಿದೀವಿ. ಮತ್ತೆ ಅದು ಉತ್ತಮ ಗುಣಮಟ್ಟದ ಆಹಾರ ಹೊಂದಿದೆ ಅಂತ ಹೇಳ್ಬಿಟ್ಟು ಜೈಲು ಅಧಿಕಾರಿಗಳು ಕೋರ್ಟ್ಗೆ ಮನವರಿಕೆಯನ್ನ ಮಾಡಿದ್ರು. ಈ ಬಗ್ಗೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ಕೋರ್ಟ್ ಇವತ್ತು 2ನೇ ಬಾರಿಗೆ ಒಂದು ಆರ್ಡರ್ಸ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಒಂದು ದಿನ, ವಾರದಲ್ಲಿ ಒಂದು ದಿನ ಊಟ, ನೀವು ಮನೆ ಊಟನ ಕೊಡಿ ಅದೇ ಅಂತ ಹೇಳ್ಬಿಟ್ಟು ಇವತ್ತು ಆರ್ಡರ್ಸ್ ಅನ್ನ ಮಾಡಿರುವಂತ. ಅಂದ್ರೆ ಆ ಪವಿತ್ರ ಗೌಡ ಮತ್ತೆ ನಾಗರಾಜು ಮತ್ತೆ ಲಕ್ಷ್ಮಣ್ ಈ ಮೂರು ಮನೆ ಊಟವನ್ನ ಕೇಳಿದ್ರು. ಅವ್ರಿಗೆ ಆ 3 ದಿನ ಅಂದ್ರೆ 4 ವಾರದಲ್ಲಿ ಕೊಡು ಅಂತ ಕೇಳಿತ್ತು. ಆದ್ರೆ ಈ ವಾರದಲ್ಲಿ ನಾವು ಕೊಡಕ್ ಆಗೋದಿಲ್ಲ ಅಂತ ಸಹ ಜೈಲು ಅಧಿಕಾರಿಗಳು ಹೇಳಿದ್ರು. ಅಂದ್ರೆ ಇವತ್ತು ಮತ್ತೆ ಏನು ಅರ್ಜಿ ವಿಚಾರಣೆ ಬಗ್ಗೆ ಒಂದು ವಿಚಾರಣೆ ನಡೀತು. ಈ ಒಂದು ಸಂದರ್ಭದಲ್ಲಿ ನೀವು ವಾರದಲ್ಲಿ ಒಂದು ದಿನ ಆದ್ರೂ ಈ ಮೂವರಿಗೆ ಮನೆ ಊಟವನ್ನು ಕೊಡ್ಬೇಕು, ಇಲ್ಲಾಂದ್ರೆ ನೀವು ಕೋರ್ಟ್ ನ ಏನು ಆದೇಶಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಿಮ್ಗೆ ನಿಂದನೆ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೋರ್ಟ್ ಕಠಿಣವಾಗಿ ಸೂಚನೆಯನ್ನ ಜೈಲು ಅಧಿಕಾರಿಗಳು ಕೊಟ್ಟಿರುವಂತದ್ದು. ಅಂದ್ರೆ ಜೈಲು ಅಧಿಕಾರಿಗಳು ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ಪರಿಗಣನೆ ಮಾಡ್ತಾರೆ. ಯಾಕಂದ್ರೆ 4,000ಕ್ಕೂ ಹೆಚ್ಚು ಕೈದಿಗಳು ಪರಪ್ಪನಗರ ಜೈಲಲ್ಲಿ ಇರುವಂತದ್ದು. ಹಾಗಾಗಿ ಅವ್ರಿಗೂ ಸಹ ಅರ್ಜಿಗಳು ಯಾರಾದ್ರೂ ಹಾಕೊಂಡ್ರೆ ಅವ್ರಿಗೆಲ್ಲೂ ಸಹ ಮನೆ ಊಟಕ್ಕೆ ಕೊಡ್ಬೇಕಾಗುತ್ತೆ. ಮತ್ತೆ ಆ ಊಟಗಳನ್ನ ಯಾವ ರೀತಿ ಪರಿಶೀಲನೆ ಮಾಡ್ಬೇಕು ಊಟ ಅನ್ನೋದನ್ನ. ಯಾಕಂದ್ರೆ ಈಗಾಗ್ಲೇ ಜೈಲಲ್ಲಿ ಏನಂದ್ರೆ ಸಾಕಷ್ಟು ಗಾಂಜಾ ಇರ್ಬೋದು, ಮತ್ತೆ ಊಟದಲ್ಲಿ ಇರ್ಬೋದು, ಮತ್ತೆ ಟಿಫನ್ ಬಾಕ್ಸ್ ಅಲ್ಲಿ ಇರ್ಬೋದು, ಈ ರೀತಿ ಮೊಬೈಲ್ಗಳಿರ್ಬೋದು ಮತ್ತೆ ಗಾಂಜಾಗಳು ಎಲ್ಲರೂ ಸಹ ಒಳಗಡೆ ಹೋಗುತ್ತೆ. ಊಟದಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಬಂದ್ರೆ ಯಾರು ಜವಾಬ್ದಾರಿ ತಗೊಳ್ತಾಳೆ ಅನ್ನೋದು ಆ ಜೈಲು ಅಧಿಕಾರಿಗಳ ಕನ್ಸರ್ನ್ ಇರುವಂತದ್ದು. ಹಾಗಾಗಿ ಜೈಲು ಅಧಿಕಾರಿಗಳು ಈ ಒಂದು ಆದೇಶದ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಶೀಲನೆ ಮಾಡ್ತಾರೆ ಮತ್ತೆ ಏನೆಲ್ಲ ಕ್ರಮಗಳು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ವನಿತಾ, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.